ಇವಾಗ ಮೆಲೋಡಿ ಚಾಕ್ಲೇಟ್ ಇಷ್ಟೊಂದು ಫೇಮಸ್ ಆಗ್ತಾ ಇದೆಯಲ್ಲ, ಅಚ್ಚೇ ದಿನ ಆಯೇಗ ಅಂತ ಭಾರತೀಯರಿಗೆ ಲಾಲಿಪಾಪ್ ಕೊಡ್ತಾ ಇದಾರಲ್ಲ, ಅದು ಇದಾಗಿಲ್ವಾ ನಿಮ್ಗೆ? ಯಾಕಾಗ್ತಾ ಇಲ್ಲ? ಆ ಲಾಲಿಪಾಪ್ ಜನರಿಗೆ ಇಷ್ಟ ಆಗಿದೆ, ಹಂಗಾಗಿ ಚೀಪಿ ಹೋಗ್ತಾ ಇದಾರೆ. ಅದಕ್ಕೆ ವಿಶ್ವಗುರು ಅಂದ್ಬಿಟ್ಟು ಬಟನ್ ಕೂಡ ಅವ್ರಿಗೆ ಹೊಚ್ತಾ ಇದಾರೆ. ಮೇಡಮ್, ಇನ್ನೊಂದು ನಿಮಗೆ ಈ ಒಂದು ಡಿಬೇಟ್ ಅಲ್ಲಿ ನಿಮಗೆ ಮುಂದೆ ತರ್ತೀನಿ. ಮನಮೋಹನ್ ಸಿಂಗ್ ಅವ್ರು ಇರ್ಬೇಕಾದ್ರೆ ಬ್ಯಾರೆಲ್ಗೆ 120 ರೂಪಾಯಿ ಇತ್ತು ಪೆಟ್ರೋಲು. ಆಗ ನಮಗೆ ಸಿಗ್ತಾ ಇದ್ದು 60 ಇಂದ 65 ರೂಪಾಯಿ ಲೀಟರ್ಗೆ. ಆದ್ರೆ ಇವತ್ತಿನ ಲೀಟರ್ ಸಬ್ಸಿಡಿ ಕೊಟ್ಟು ದೇಶನ ಬರ್ಬಾದ್ ಮಾಡೋದ್ರು. ಒಂದು ದೇಶನ ಉದ್ಧಾರ ಮಾಡ್ತಾ ಇದಾರೆ. ಉದ್ಧಾರ ಆಗ್ತಾ ಇದೆಯಾ? ಅದನ್ನ ಕಾಕ್ರೋಚ್ ಆಗಿ ಮಾಡಿರೋರು ಯಾರು? ಇದೇ ಭ್ರಷ್ಟ ಅಧಿಕಾರಿಗಳು, ರಾಜಕಾರಣಿಗಳು. ಇಲ್ಲಿ ಯಾರು ಬಿಜೆಪಿ ಅವರು ಏನು ಸಾಚಗಳಲ್ಲ, ಕಾಂಗ್ರೆಸ್ ಅವರು ಏನು ಸಾಚಗಳಲ್ಲ, ಮತ್ತೆ ಏನು ಇವಾಗ ನ್ಯಾಷನಲೈಸ್ಡ್ ಪಾರ್ಟಿ ಅಧಿಕಾರಕ್ಕೆ ಬಂದು ಇಷ್ಟೆಲ್ಲ ಇದ್ರೂ ಏನು ಯುವಕರಿಗೆ ಎಷ್ಟು ಅವಕಾಶ ಕೊಟ್ಟಿದ್ದಾರೆ ರಾಜಕಾರಣದಲ್ಲಿ ಬರೀ ಏನು ಯುವಕರು ಯಾರಿದ್ದಾರೆ ಅವರೆಲ್ಲ ಏನು ಅವ್ರ ಅಪ್ಪ MLA ಆಗಿರೋರು, ಅವ್ರ ಅಪ್ಪ MP ಆಗಿರೋರು, ಮಂತ್ರಿ ಆಗಿರೋ ಅವ್ರ ಮಕ್ಕಳಿಗೆ ಯುವಕರಿಗೆ ಅವಕಾಶ ಕೊಟ್ಟಿದ್ದಾರೆ ಹೊರತು ಸಾಮಾನ್ಯ ವ್ಯಕ್ತಿಗಳಿಗೆ, ಸಾಮಾನ್ಯ ಜನಗಳಿಗೆ ಓಟ್ ಹಾಕ್ತಿರಲ್ಲ, ನಿಂಗೆ ದುಡ್ಡು ಖರ್ಚು ಮಾಡ್ಬೇಕಲ್ಲ. ಓಟಿಗೆ ಒಂದು 5,000 ರೂಪಾಯಿ, 3,000 ರೂಪಾಯಿ, 4,000 ರೂಪಾಯಿ ಕೊಡ್ಬೇಕು ಅಂದ್ರೆ ಅವ್ರು ತುಂಬಾ ರಿಚ್ ಕಿಡ್ಗಳಾಗಿರ್ಬೇಕಲ್ಲ. ಹೌದು ಮೇಡಮ್, ಇವಾಗ ಅದನ್ನ ನಾವು ಅರ್ಥ ಮಾಡ್ಕೊಂಡು ಇವಾಗ ನಾವು ಇವತ್ತು KRS ಪಾರ್ಟಿಯಲ್ಲಿ ನೀವು ನೀತಿ, ನಿಯತ್ತು, ತತ್ವ, ಸಿದ್ಧಾಂತ, ಭ್ರಷ್ಟಾಚಾರ ರಹಿತ ಅಂದ್ರಲ್ಲ, ಎಷ್ಟು ಓಟ್ ಗಳಿಸ್ಕೊಂಡ್ರಿ ಹೇಳಿ ಒಂದ್ ಸ್ವಲ್ಪ? ಮೇಡಮ್, ಅದು ಇವಾಗ ನೋಡಿ, ವ್ಯವಸ್ಥೆ ಇದೆ, ವ್ಯವಸ್ಥೆ ಹಾಳಾಗಿರೋ ಕಾರಣನೇ ಮೂಲ ಇವ್ರುಗಳು. ಆದ್ರೆ ಇವತ್ತು ಏನು ಜೆನ್ಸಿ ಇವಾಗ ಏನು ಕಾಕ್ರೋಚ್ ಅನ್ನೋ CGP ಪಾರ್ಟಿ ಬಂದಿದೆ, ನೀವ್ ಹೇಳಿದ್ರೆ ಹತಾಶರಾಗಿದ್ದಾರೆ ಅಂತ. ಹತಾಶರಾಗಿಲ್ಲ, ಇವತ್ತು ಯುವಕರು ಎಚ್ಚೆತ್ಕೊಂಡಿದ್ದಾರೆ. ಇದು ಪ್ರಾರಂಭ. ಇದು ಮುಂದಿನ ದಿನಗಳಲ್ಲಿ ಇದು ಭಾರಿ ಪರಿಣಾಮವಾಗಿ ಇಡೀ ಏನು ದೇಶ, ಇವಾಗ ನೇಪಾಳಲ್ಲಾಯ್ತು ದಂಗೆ, ಬೇರೆ ಶ್ರೀಲಂಕಾಲಾಯ್ತು, ಇಡೀ ಇಂಡಿಯಾದಲ್ಲಿ ಆಗುತ್ತದು. ಇದು ಒಂದು ಪಕ್ಷ BJPಗೆ ವಿರುದ್ಧವಾಗಿನ ಅಥವಾ ನಿನ್ನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಪಕ್ಷದೊಂದು T-ಶರ್ಟ್ ಬಿಡುಗಡೆ ಮಾಡ್ತಾರೆ. ಅಂದರೆ ಪರೋಕ್ಷವಾಗಿ ಕಾಂಗ್ರೆಸ್ ಪಕ್ಷವು ಈ ಒಂದು ಪಕ್ಷಕ್ಕೆ ಬೆಂಬಲ ಕೊಡ್ತಿದೆಯಾ ಅಂತ ನನ್ನೊಂದು ಪ್ರಶ್ನೆ. ಮೇಡಮ್, ನಾನು ಜಿರಳೆ ಆಗ ಬಯಸುವ ಇವತ್ತಿನ ಪ್ರಸ್ತುತ ಸಮಾಜದಲ್ಲಿ ಯಾವ ರೀತಿ ಗೀತಾಚಾರ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಕಾಲಕ್ಕೆ ತಕ್ಕಂತೆ ಎಲ್ಲಿ ಧರ್ಮ ಇದಾಗುತ್ತೋ ಅಲ್ಲಿ ನಾನು ಹುಡ್ತೀನಿ ಅಂತನ, ಇವತ್ತು ಗಬ್ಬೆದ್ದು ನಾರ್ತಾ ಇರೋ ಸಮಾಜದ ಕಶ್ಮಲಗಳನ್ನ ತಿನ್ನಬೇಕು ಅಂದರೆ ಪ್ರತಿಯೊಬ್ಬರು ಜಿರಳೆ ಆಗಬೇಕು. ಕೂಡಿಟ್ಟು ಕಪ್ಪು ಹಣ ತಿನ್ನಬೇಕು. ರಾಜಕಾರಣಿಗಳು ಮುಖವಾಡ ಧರ್ಸಕ್ಕಾಗದಂತೆ ಮುಖವಾಡಗಳನ್ನು ತಿಂದ್ಬಿಡ್ಬೇಕು. ಪ್ರತಿಯೊಬ್ಬರು ಜಿರಳೆ ಆಗ್ಬೇಕು ಮೇಡಮ್ ಇವತ್ತು. ಇಲ್ಲಾಂದರೆ ಸಮಾಜ ಮತ್ತಷ್ಟು ಗಬ್ಬೆದ್ದು ನಾರೋ ಗಟಾರ ಆಗುತ್ತೆ. ಅದಕ್ಕೆ ಮುಂಚೆನೆ ಪ್ರತಿಯೊಬ್ಬರು ಜಿರಳೆ ಆಗಿ ನಮ್ಮ ಸಮಾಜನ ಕಾಪಾಡ್ಕೋಬೇಕು. ಇದು ಸತ್ಯ ಮೇಡಮ್. ಯಾರು ಏನೇನೇ ವಾದ ಮಾಡಲಿ, ಇವತ್ತು ಸಮಾಜದಲ್ಲಿ ದುರ್ನೀತಿ ಎಲ್ಲ ಇದಕ್ಕೆ ಈ ಪಾಯಿಂಟ್ಗೆ ತುಂಬ ದೊಡ್ಡ ವ್ಯಾಖ್ಯೆ ಇದೆ. ಸತ್ಯ, ಪ್ರತಿಯೊಬ್ಬರು ಜಿರಳೆ ಆಗಬೇಕು. ಗಬ್ಬೆದ್ದು ನಾರ್ತಾ ಇರೋ ಸಮಾಜನ ಉಳಿಸ್ಬೇಕು ಮೇಡಮ್. ಇದು ಏನು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಬಂದಿರೋ ನಿಜವಾಗ್ಲೂ ವೆಲ್ಕಮ್ ಮಾಡಬೇಕು. ಈಗಿರೋ ಇದನ್ನೆಲ್ಲ ಅದನ್ನು ಒಂಥರ ಈಗ ಮೀಡಿಯಾಯಿಂದನೇ, ಸೋಷಿಯಲ್ ಮೀಡಿಯಾದಲ್ಲೇ ಓಪನ್ ಅಪ್ ಆಗಿ ಬಂದಿದೆ. ನನ್ನ ಪ್ರಶ್ನೆ ಏನಂದರೆ, ಈಗ ಒಂದು ವರ್ಷದ ಹಿಂದೆ ಎಲ್ಲ ನೀಟ್ ಎಕ್ಸಾಂಪಲ್ಲು, ಅಷ್ಟೆಲ್ಲ ಹುಡುಗರು ಕಷ್ಟಪಟ್ಟು ಓದಿ ಒಂದು ಸಿಂಪಲಾಗಿ 1 ಸೆಕೆಂಡಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಅಂದರೆ 1 ಇಯರ್ ಅವರು ಓದಿರೋದಕ್ಕೆ. ಹಾಂ ಮೇಡಮ್, ಸೊ ಈಗ ಎಲ್ಲ ಆಗೋಯ್ತು. ಈಗ ಅವ್ರು ಯಾರೋ ಒಬ್ಬ ಮಗ ಫೇಲ್ ಆಗಿದ್ದಾನೆ, 10 ಲಕ್ಷ ರೂಪಾಯಿ ಕೊಟ್ಬಿಟ್ಟೇನೋ ಸೀಟೇನೋ ತೊಗೊಂಡಿದ್ದ ಅಂತೇಳಿ ಓದಿದ್ದೆ ನಾನು. ಸೊ ಇದೆಲ್ಲ ಹೇಗೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಇನ್ನೊಂದೇನೆಂದರೆ, ಈಗ ಕೋರ್ಟಲ್ಲಿ ಸುಮಾರು ಬೇರೆ ಹೈಕೋರ್ಟಲ್ಲೇ 92,000 ಕೇಸ್ ಇದೆ ಪೆಂಡಿಂಗು. ಟೋಟಲಾಗಿ ಓವರಾಲು ಸುಮಾರು 5 ಕೋಟಿ ಅಷ್ಟೇನೋ ಕೇಸ್ ಪೆಂಡಿಂಗ್ ಇದೆ. ಈಗ ನಾವು ITBTಯಲ್ಲಿ ಸುಮಾರು 24/7 ಥರ 3 ಶಿಫ್ಟಲ್ಲಿ ಕೆಲಸ ಮಾಡ್ತಾಯಿದೆ. ಕೋರ್ಟಲ್ಲೂ ಯಾಕೆ ಆ ರೀತಿ ಮಾಡಬಾರ್ದು? ಒಂದು ಉದ್ಯೋಗ ಸೃಷ್ಟಿ ಮಾಡಿಕೊಡಿ. ನಮ್ಮ ದೇಶದಲ್ಲೂ ಒಂದು ಉದ್ಯೋಗ ಸೃಷ್ಟಿಯಾಗಬೇಕು. ನಮ್ಮ ದೇಶದ ಯುವಕರು ಸೋತಿಲ್ಲ, ಸತ್ತಿಲ್ಲ, ಸಾಯೋದು ಇಲ್ಲ. ನಾವು ಬದುಕ್ತೀರಿ, ತೋರಿಸ್ತೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯುವಕರು ಯಾವಾಗ ದಂಗೆ ಹೇಳ್ತಾರೆ ಅಂದರೆ, ಈ ಎಲ್ಲ ಸೌಲಭ್ಯಗಳು ಸಿಗದೇ ಇರುವಾಗ ಮಾತ್ರನೇ ಅವ್ರು ದಂಗೆ ಹೇಳೋದು. ಧರ್ಮಗಳ ಮೇಲೆ ಹೆತ್ತು ಕಟ್ಟೋದು, ಜಾತಿಗಳ ಮೇಲೆ ಹೆತ್ತು ಕಟ್ಟೋದು. ಈಗಿನ ಯುವಕರಿಗೆ ಯಾವುದು ಜಾತಿ, ಧರ್ಮ, ಮತ, ಪಂಥ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಉದ್ಯೋಗ, ಶಿಕ್ಷಣ, ಆರೋಗ್ಯ. ಈ 3 ವಿಷಯಗಳು ಸಿಗದೇ ಇರೋಕ್ಕೋಸ್ಕರ ಇವತ್ತು ಯುವಕರು ಬಂಡೆದಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಗಿರಿವಾಸುಲು ನಾಯ್ಡು ಅಂತ. ನಾನು ಬೇಕಂದ್ರೆ ಕಾಕ್ರೋಚ್ ಆಗ್ತೀನಿ. ಈ ರಕ್ತ ಇರೋವಂಥ ತಿಗಣೆ ಅಂತೂ ಆಗ. ಐ ಆಮ್ ಆಲ್ಸೋ ಕಾಕ್ರೋಚ್. ಅನ್ಎಂಪ್ಲಾಯ್ಮೆಂಟ್ ಎಲ್ಲ ದೂರ ಮಾಡಬೇಕು ಇಲ್ಲಿಂದ. ಇಂಡಿಯಾದಲ್ಲಿ ಆಗ್ತಾ ಇರೋದು ಭಾಳ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಭಾಳ ನಡೀತಾ ಇದೆ. ಅದು ಧಾರವಾಡದಲ್ಲೂ ಭಾಳ ಇಶ್ಯೂಸ್ ನಡೀತು. ಅದ್ರ ಪ್ರಕಾರ ಯಾರು ಕಾಂಗ್ರೆಸ್ BJP ಯಾವುದು ನ್ಯಾಷನಲ್ ಪಾರ್ಟಿಗಳ ಬಗ್ಗೆ ಹೇಳ್ತಾ ಇಲ್ಲ. ಯಾವ ಪಾರ್ಟಿ ಅದಿರಿ ಅದು ಮುಂದೆ ಬರ್ರಿ, ಅದಕ್ಕೊಂದು ಸೊಲ್ಯೂಷನ್ ಹುಡುಕ್ರಿ. ಅದ್ರ ಬದಲಿ ನಾವು ಜನ್ಸಿಗಳಾಗಿ ಮುಂದೆ ಬರಬಾರ್ದು. ಜನ್ಸಿಗಳಾಗಿ ನಾವು ಮುಂದೆ ಬಂದ ನಾವು ಆಯ್ತು, ನಮಗೆ ಎಲ್ಲೂ ಇದಿಲ್ಲ, ವೇದಿಕೆಗಳಿಲ್ಲ ಮಾತಾಡೋಕೆ. ನಮ್ಗೆ ಏನೈತಿ, ಒಂದು ಪ್ಲ್ಯಾಟ್ಫಾರ್ಮ್ ಇರೋದು ಸೋಷಿಯಲ್ ಮೀಡಿಯಾ ಒಳಗೆ ನಾವು ಬಂದು ಮಾತಾಡಲೇಬೇಕಾಗ್ತೈತಿ.
ಸೋಷಿಯಲ್ ಮೀಡಿಯಾ ಒಳಗೆ ನಾವು ವಾಯ್ಸ್ ರೇಸ್ ಮಾಡ್ತೀವಿ, ನಮಗೆಲ್ಲ ಮತ್ತೆ ಯಾವುದು ಪೇಡ್ ಗೀಡಿಲ್ಲ, ಏನೈತೆ ಎಲ್ಲ ಜೆನ್ಯೂನ್ ಇದೆ ನಮಗೆ. ಹಾಂ, ಈಗ ಎಲ್ಲ ಕಡೆ ಏನೈತಿ, ಗಲೀಜ್ ಐತಿ, ಗಲೀಜ್ ಇದ್ದ ಕಡೆನೇ ಕಾಕ್ರೋಚ್ ಇದ್ದೇ ಇರ್ತೈತಿ. ಗಲೀಜ್ ಇಲ್ಲ ಅಂದ್ರೆ ಕಾಕ್ರೋಚ್ ಇರೋದೇ ಇಲ್ಲ. ಕ್ಲೀನ್ ಮಾಡ್ರಿ. ಜನ್ಸಿಗಳು ಆಚೆ ಬಂದಿದ್ದಾರೆ ಅಂದರೆ ಅವ್ರಿಗೆ ಸ್ವಾಗತಿಸಬೇಕು. ಅವ್ರ ಮೇಲೆ ಪಟ್ಟ ಕಟ್ಟೋದು, ಈ ಗೂಬೆ ಕೂರಿಸೋದನ್ನ ದಯವಿಟ್ಟು ಇರ್ರೆಸ್ಪೆಕ್ಟಿವ್ ಎಲ್ಲ ಪಾಕಿಸ್ತಾನ ಪಾರ್ಟಿ ಅನ್ನೋದು ಕೇಳಿ ಕೇಳಿ ಇಲ್ಲ, ಅದನ್ನ ಕಿವಿ ಹೇಳ್ತಾ ಇದ್ದೀನಿ ತೂತ ನಾನು. ಬಿಟ್ಟಾವ್ ಸರ್ ನನಗಂತೂ. ನಾನು ಒಂದು ಮಾತು ಹೇಳ್ತೀನಿ ಎಲ್ಲದಕ್ಕೂ ಮೇಡಮ್, ಪಾಕಿಸ್ತಾನ. ಒಂದ್ ಮೇಡಮ್, ನಿಮಿಷ ತಡಿಯಪ್ಪ. ಎಲ್ಲದಕ್ಕೂ ಪಾಕಿಸ್ತಾನ, ಎಲ್ಲದಕ್ಕೂ ಪಾಕಿಸ್ತಾನ ಹೆಸರು ತೆಗಿಲಿಲ್ಲ ಅಂದ್ರೆ ತಿಂದ ಅನ್ನ ಜೀರ್ಣ ಆಗಲ್ಲ. ನಿಜ 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 ಮೇಡಮ್, ನೀವು ಹೇಳೋದು ಇದು ಹೆಂಗೆ ಹೇಳ್ತಾರೆ ಅಂದರೆ, ಈ ಜನ್ಸಿಗಳಿಗೆ ಶಕ್ತಿ ಕುಂದಿಸಕ್ಕಂತಾನೆ ಈ ಮಾತು ಅವ್ರನ್ನ ಬಿಡುಗಡೆ ಮಾಡ್ತಾರೆ. ನಾನು ಎಲ್ಲ ಜನ್ಸಿಗಳಿಗೂ ಈ ಚಾನಲ್ ಮುಖಾಂತರ ಕೇಳ್ಕೊಳ್ತೀನಿ, ತಮ್ಮ ಏನು ಮೂಮೆಂಟ್ ಇದೆ ಅದನ್ನ ಮುಂದುವರಿರಿ, ಯಾವುದಕ್ಕೂ ಕಿವಿಗೊಡ್ಬೇಡಿ ಅಂತ ಹೇಳ್ತೇನೆ. ಯಾಕಂದರೆ ಯೂತ್ಗಳು ಫುಟ್ಪಾತಲ್ಲಿ ಇದ್ರೂ ಪರವಾಗಿಲ್ಲ, ಅವ್ರ ಮನೇಲಿ ಅವ್ರ ಮಕ್ಳ ಮರಿಗಳು, MLAಗಳು, MP ಗಳು ಇವ್ರು ಬಾಚಿರೋ ದುಡ್ಡುಗಳನ್ನ, ಬೇರೆ ಇವ್ರು ಹೊಡೆದಿರೋ ದುಡ್ಡುಗಳನ್ನೆಲ್ಲ ಕವರ್ ಮಾಡ್ಬೇಕಲ್ಲ, ಅದನ್ನ ನೀಟ್ ಮಾಡ್ಕೊಳ್ಳೋಕೋಸ್ಕರ ಅವ್ರ ಮನೆಯವರೇ ಬರಬೇಕು, ಅವ್ರ ಫ್ಯಾಮಿಲಿಯವರೇ ಬರಬೇಕು ಉದ್ಧಾರ ಆಗಕ್ಕೆ. ಯಾಕಂದ್ರೆ ನಾನು ಮಾಡಿರೋದು ನನ್ನ ಮಗನಿಗೆ ಮೊಮ್ಮಕ್ಳಿಗೆ ಮುಚ್ಚಿಕ್ಬೇಕಲ್ಲ, ಹಂಗಾಗಿ ನಾವೇನಾದ್ರು ಮಾಡಿರೋದು ಗೊತ್ತಾಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಫ್ಯಾಮ್ಲಿನೇ ತಗೊಂಬರ್ತಾರೆ ಹೊರತೆ ಬೇರೆ ಯಾವ ಬಡವನಿಗೂ ಕೊಡಲ್ಲ. ಕಾಂಗ್ರೆಸ್ ಆಗ್ಬೋದು, BJP ಆಗ್ಬೋದು, ಎಲೆಕ್ಷನ್ ಬಂದಾಗ ಮಾತ್ರ ಕಾಂಗ್ರೆಸ್ನವ್ರಿಗೂ ಆಗ್ಲಿ BJP ಅವ್ರಿಗಾಗ್ಲಿ ಬೂತ್ ಕಾಸೆ ಗಟ್ಟಿ.